ಹಾಯ್ ಜನರೇ, ಅದು ನೋಡಿ ಜನರೇ, ಹೆಂಗೆ ಅಂದರೆ ಅದು ಫ್ರೆಂಡ್ಸ್. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ ಮಾತಾಡ್ತಾನೆ ಇದ್ದೀನಿ. ಇವರನ್ನ ತುಂಬಾ ಟ್ರೋಲ್ ಮಾಡಿ ರುಬ್ಬಾಕ್ಬಿಟ್ರಿ ನೀವು. ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. 8ನೇ ತರಗತಿ ತನಕ ಬ್ಯಾಂಗ್ಳೂರಲ್ಲಿ ಓದಿದ್ದೀನಿ. ಆಮೇಲೆ 9th ಇಂದ ನಾನು ನಮ್ಮೂರು ಇದೇ ಊರಿಗೆ ಬಂದು ಜಾಯ್ನ್ ಆಗಿದ್ದೀನಿ. ಏನು ಉಗಾದಿ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಭೂತ ಬಂದ್ಬಿಡ್ತು ಅಂತ ಮೇಕಪ್ ಸ್ವಲ್ಪ ಜಾಸ್ತಿ ಇತ್ತು. ಈ ಟ್ರೋಲ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಟ್ರೋಲ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಯಾರಿಗೂ ಬೈಯಕ್ಕೆ ಹೋಗಿಲ್ಲ, ಬೈದು ಯಾರಿಗೂ ವಿಡಿಯೋನೂ ಹಾಕಿದಿಲ್ಲ. ನಾನು ಪ್ರಪೋಸ್ಗಳೆಲ್ಲ ಬರ್ತಿತ್ತು. ಅವಾಗ ಉಪ್ಪಿ ಸರ್ದು ಒಂದು ಡೈಲಾಗು ಇದೆ, ನನ್ನ ಸ್ಟೈಲಲ್ಲೇ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಅಂತ ನಾನೇ ಮಾಡಿದೆ. ಮನೆ ಕಟ್ಟಬೇಕು ಅದು ಇದು ಅಂತ ನಮಗೂ ಫ್ಯೂಚರಲ್ಲಿ ಏನೇನೋ ಕನಸುಗಳಿದೆ. ಬೇಕು ಬರೋ ಮಕ್ಕಳು ಬೆಳೆದ್ರೆ ತಾನೆ ನಾವೇನಾದ್ರೂ ಸಾಧನೆ ಮಾಡೋಕ್ಕಾಗೋದು. ಟ್ರೋಲ್ ಪೇಜರ್ಸ್ ಏನು ಹೇಳ್ತೀರಪ್ಪ? ಟ್ರೋಲ್ ಮಾಡಿದ್ದಕ್ಕೆ ನಾನು ಇಲ್ಲಿರೋದು. ಆಯ್ತಾ? ಹಾಯ್ ಜನರೇ, ಅದು ನೋಡಿ ಜನರೇ, ಹೆಂಗೆ ಅಂದರೆ ಅದು ಫ್ರೆಂಡ್ಸ್. ಏನು ಅಂತ ನೋಡ್ತಾ ಇದ್ದೀರಾ? ಇದು ಏನಿದು ಅಶ್ವಿನಿ ಗೌಡನ ಅಥವಾ ಕಿಪಿ ಕೀರ್ತಿನ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಇದು ನಿಜವಾಗ್ಲೂ ಅಶ್ವಿನಿ ಗೌಡನೇ. ಸಾರಿ, ಫಸ್ಟ್ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಬಿಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ ಮಾತಾಡ್ತಾನೆ ಇದ್ದೀನಿ, ಕಿಪಿ ಕೀರ್ತಿ ಅಲ್ಲ. ಬಟ್ ಯಾಕೆ ಇದು ಜನರೇ ಅಂತ ಬಂತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾನು ನಿಮಗೆ ಒಬ್ಬ ಸ್ಪೆಷಲ್ ಪರ್ಸನ್ನ ಇವತ್ತು ಇಂಟ್ರಡ್ಯೂಸ್ ಮಾಡಿಸ್ಲೇಬೇಕು. ಯಾರು ಏನು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಲ್ಲ, ಬಟ್ ಇದು ಈ ಗ್ರೀನರಿ ಎಲ್ಲ ನೋಡಿದರೆ ನೀವು ಅಂದ್ಕೊಂಡಿರ್ತೀರ ದಾವಣಗೆರೆ ಬಿಟ್ಟು ಎಲ್ಲೋ ಹೋಗಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀರಾ ನೀವು. ಆಮೇಲೆ ಇವತ್ತಿನ ನಮ್ಮ ಸಾಧಕರು, ಎಸ್, ನಾನು ಇವ್ರನ್ನ ಸಾಧಕರು ಅಂತ ಕರೀಲೇಬೇಕು. ಅದು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಲ್ಲರೂ ತುಂಬ ಆಶ್ಚರ್ಯ ಆಗ್ತೀರಾ, ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಟ್ರೋಲರ್ಸ್. ಇವರನ್ನ ತುಂಬ ಟ್ರೋಲ್ ಮಾಡಿ ರುಬ್ಬಾಕ್ಬಿಟ್ರಿ ನೀವು. ಟ್ರೋಲರ್ಸ್ ಕೂಡ ಆಶ್ಚರ್ಯ ಆಗ್ತೀರಾ. ಸಾಧಕರ ಮಾತಿನಲ್ಲಿ ಇವರಾ ಅಂತ ಹೇಳ್ಬಿಟ್ಟು ತುಂಬ ಏನಂದರೆ ಲೇಟ್ ಮಾಡಲ್ಲ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತೀನಿ. ಅವ್ರದ್ದೇ ಆದ ದಾಟಿನಲ್ಲಿ ಬರ್ತಾರೆ ಅವರು. ನೋಡಿ ದಂಗಾಗಬೇಡಿ. ಎಸ್ ಮೇಡಮ್, ಬನ್ನಿ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಯ್ ಮ್ಯಾಮ್. ಹಾಯ್ ಹಲೋ, ಹೇಗಿದ್ದೀರಾ? ಖುಷಿ ಆಯಿತು ನಿಮ್ಮನ್ನು ನೋಡಿ, ಭಾಳ ಖುಷಿ ಆಯಿತು ಕೀರ್ತಿ. ಬಟ್ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ. ಹೇಗಿದ್ದೀರಾ ಕೀರ್ತಿ? ಚೆನ್ನಾಗಿದ್ದೀನಿ. ಗೊತ್ತಾಗ್ತಿದೆ, ನೋಡಿದ್ರೆ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿದ್ದೀರಾ. ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿ ಕೀರ್ತಿ ಬೆಳೆಸ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಕೀರ್ತಿ. ನಿಮ್ಮ ಧೈರ್ಯ ಹಿಂಗೆ ಇರಲಿ, ಸದಾ ಹಿಂಗೆ ಇರಲಿ ನಿಮ್ಮ ಧೈರ್ಯ. ನಿಮ್ಮನ್ನ ಹುಡ್ಕೊಂಡು ವಿರಾಜಪೇಟೆವರೆಗೂ ಹುಡ್ಕೊಂಡು ಬಂದ್ವಿ ನಾವು. ಅದೇ ಕೀರ್ತಿ ಸ್ಪೆಷಾಲಿಟಿ, ಕೀರ್ತಿ ಪವರ್ ಅಂತ ಹೇಳ್ಬೋದಲ್ವಾ? ಮತ್ತೆ ಹೇಗನ್ಸುತ್ತೆ ಕೀರ್ತಿ, ಇದು ಸಡನ್ ಆಗಿ ರಾತ್ರಿ ಟ್ರೋಲ್ ಆಗ್ಬಿಟ್ರಿ ನೀವು? ಅದಕ್ಕಿಂತ ಮುಂಚೆ ಕೀರ್ತಿ, ನೀವು ಬೇಸಿಕಲಿ ಮಡಿಕೇರಿಯವರ? ಇಲ್ಲ, ಬೇಸಿಕಲಿ ನಾವು ಕೂರ್ಗ್, ಆಯ್ತಾ? ನಾವು ನಮ್ಮ ಭಾಷೆ ಎಲ್ಲ ಮಾತೃಭಾಷೆ ಬಂದು ಕುರಿಗೀಸ್, ಆಯ್ತಾ? ಸೊ ನಾನು ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಯಾಕೆಂದರೆ ನಮಗೆ ಫ್ಯಾಮಿಲಿ ಸ್ವಲ್ಪ ಹಂಗೆ ಪ್ರಾಬ್ಲಮ್ ಇದ್ದಿದ್ದ ಕಾರಣಕ್ಕಾಗಿ ನಾವು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ನಾನು ಸ್ಕೂಲ್ ಕೂಡ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಅಂದರೆ 8ನೇ ತರಗತಿ ತನಕ ಬ್ಯಾಂಗ್ಳೂರಲ್ಲಿ ಓದಿದ್ದೀನಿ. ಆಮೇಲೆ 9th ಇಂದ ನಾನು ನಮ್ಮೂರು ಇದೇ ಊರಿಗೆ ಬಂದು ಜಾಯ್ನ್ ಆಗಿದ್ದೀನಿ. ಸೊ ಇದೇ ಊರಿಗೆ ಬಂದು ಜಾಯ್ನ್ ಆಗಿ 9th ಮತ್ತು 10th ತ್ರಿವೇಣಿ ಸ್ಕೂಲಲ್ಲಿ ಓದಿದ್ದೀನಿ. ಮತ್ತು ಕಾಲೇಜು ಬಸ್ PUCಯಿಂದ 2nd PUCವರೆಗೂ ನಾನು CCB ಅಲ್ಲಿ ಅಂದರೆ ಕಾವೇರಿ ಕಾಲೇಜ್ ವಿರಾಜಪೇಟೆಯಲ್ಲಿ ಓದಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಅಷ್ಟೇ. ಎಷ್ಟು ವರ್ಷ ನಿಮಗೆ? ನಮಗೆ ಇವಾಗ 21. ಎಷ್ಟು ಬರ್ತಾರೆ ಬಂದರೆ 22. ಇನ್ನು 22 ಆದರೂ ಹೀಗೆ ಇರ್ತೀರಾ? ಹೀಗೆ ಇರೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಾಗೆ ಇದ್ದಿದ್ರೆ ಚಂದ. ಯಾಕೆಂದರೆ ಮಕ್ಕಳು ಮನಸ್ಸು ಸೂಕ್ಷ್ಮ ಅಂತ ಹೇಳ್ತಾರೆ, ಮತ್ತು ತುಂಬ ಮುಗ್ಧ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ನಾವು ಹೀಗೆ ಇರೋಕ್ಕೆ ಇಷ್ಟಪಡ್ತೀವಿ. ಪುಟ್ಟ, ಮನೇಲಿ ಯಾರ್ಯಾರು ಇದ್ದೀರಾ ನೀವು? ಮನೆಯಲ್ಲಿ ನಾನು ಮತ್ತು ಅಮ್ಮ ಇದ್ದೀವಿ, ಅಪ್ಪ ಎಲ್ಲ. ಓಕೆ. ಎಷ್ಟು ವರ್ಷದಿಂದ ರೀಲ್ಸ್ ಮಾಡ್ತಾ ಇದ್ದೀರಾ? ನಾನು ರೀಲ್ಸ್ ಅಂತ ಏನಿಲ್ಲ, ಟೈಮ್ ಪಾಸ್ಗಾಗಿ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ. ಮತ್ತು ನಾನು 6 ಇಯರಿಂದ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಜಸ್ಟ್ ಓಪನ್ ಮಾಡಿದ್ದು ಫ್ಯಾನ್ ಪೇಜ್ ಆಗಿ, ಅಪ್ಪು ಸರ್ ಫ್ಯಾನ್ ಪೇಜ್ ಆಗಿ. ಸೊ ನಾನು ಟೈಮ್ ಪಾಸ್ಗಾಗಿ ಮಾಡ್ಕೊಂಡು ಇದ್ದಿದ್ದು. ಸುಮ್ಮನೆ ನನಗೂ ಏನೋ ಎಲ್ಲರೂ ಮಾಡ್ತಿದ್ದಾರಲ್ವ, ನಾವು ಸುಮ್ಮನೆ ಮಾಡೋಣ ನಮ್ಮದು ಇರಲಿ ಅಂತ ನಾನು ಮಾಡ್ತಿದ್ದೆ.
ಆಮೇಲೆ ಅಪ್ಪು ಸರ್ ಅದು ಫ್ಯಾನ್ ಪೇಜಾಗಿ ಓಪನ್ ಮಾಡ್ಕೊಂಡು ಅವ್ರದ್ದು ಪೋಸ್ಟ್ಗಳು ಬೀಳ್ತಿದೆ, ನಾನು ಟೈಮ್ ಸಿಗಾಗ ಹಾಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಆಮೇಲೆ ನಾನು ಏನಾಯ್ತು ಅಂದರೆ ಮೊಬೈಲ್ ಚೇಂಜ್ ಮಾಡುವಾಗ ನನಗೆ ಪಾಸ್ವರ್ಡ್ ಮರ್ತೋಯ್ತು ಅದ್ರದ್ದು ಅಕೌಂಟ್ದು. ಸೊ ಅದಕ್ಕೇನು ಮಾಡಿದೆ, ನಾನು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಕಿಪ್ಪಿ ಕೀರ್ತಿ, ಅಲ್ಲೂ ಕಿಪ್ಪಿ ಕೀರ್ತಿ ಕ್ರೇಜಿ ಗರ್ಲ್ ಅಂತ ಹಾಕೊಂಡಿದ್ದೆ. ಯಾಕೆ ನಾನು ಕ್ರೇಜಿಯಾಗಿ ಮಾತಾಡ್ತೀನಿ ಅಂತೇಳಿ ಅದಕ್ಕಾಗಿ ಮಾಡ್ಕೊಂಡ್ಬಿಟ್ರಿ ಕ್ರೇಜಿ ಗರ್ಲ್ ಅಂತ ಹಾಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದಮೇಲೆ ಆಮೇಲೆ ನಾನು ಏನಾಯ್ತು ಅಂದರೆ ಪಾಸ್ವರ್ಡ್ ಮಾಡ್ತೋ ಕಾರಣಕ್ಕಾಗಿ ಹೊಸದು ಕ್ರಿಯೇಟ್ ಮಾಡಿ ಕಿಪ್ಪಿ ಕೀರ್ತಿ ಡಾರ್ಲಿಂಗ್ ಅಂತ ಹಾಕೊಂಡಿದ್ದೆ. ಆಮೇಲೆ ಡಾರ್ಲಿಂಗ್ ಎಲ್ಲ ಏನಿಗೆ ಬೇಕು ಅಂತೇಳಿ ಪೂರ್ಣೇಶ ಅಂತ ನಮ್ಮ ಅಪ್ಪನ ಹೆಸರು ಇಟ್ಕೊಂಡಿದ್ದೆ. ಆಮೇಲೆ ನಾನು ಏನಾಯಿತು ಅಂದರೆ ನಾನು ಉಗಾದಿ ಟೈಮಲ್ಲಿ ಫೇಮಸ್ ಆಗಿದ್ದು. ಉಗಾದಿ ಟೈಮಲ್ಲಿ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನನ್ನ ಇದರಲ್ಲಿ ಹಾಕಿದೆ, ಹಾಕಿದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಬ್ಯೂಟಿ ಬಗ್ಗೆ ಕಮೆಂಟ್ ಹಾಕೋಸಿಟ್ಟು, ನೀನೇನೋ ಚೆನ್ನಾಗಿದೆಯಾ, ನೀನೆಲ್ಲ ಬಂದ್ಬಿಟ್ಟೆ ಇಲ್ಲಿ ಹೇಳೋಕ್ಕೆ, ಏನು ಉಗಾದಿ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಭೂತ ಬಂದ್ಬಿಡ್ತು ಅಂತ. ಮೇಕಪ್ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಕಾರಣಕ್ಕಾಗಿ ಮತ್ತು ನನ್ನ ಫೋನಲ್ಲಿರೋ ಫಿಲ್ಟರು ಹಾಗೆ ಇತ್ತು. ಸೊ ಅದಕ್ಕೇನಾಯ್ತು ಅಂದರೆ ತುಂಬ ಜನ ಅದನ್ನ ಹೇಳ್ತಾರೆ, ನಾನು ಟಾಟ್ ಬಂತು ಏನಕ್ಕೆ ಹೇಳ್ತಾರೆ ಈ ಥರ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನೊಂದು ವಿಡಿಯೋ ಮಾಡಿ ಹಾಕಿದೆ. ಗುಡ್ ಮಾರ್ನಿಂಗ್ ಟು ಹಾಲ್ ಅಂತ ಹೇಳಿ ಹಾಲ್ ಅಂತ ಏನಾಗೋಗಿ HL ಹಾಲ್ ಅಂತ ಕೇಳಿಸಿದೆ ಅವ್ರಿಗೆ ಕಿವಿಗೆ. ಏಕೆಂದರೆ ನನ್ನ ಟ್ವಿಸ್ಟ್ ತಂಗಿರೋದು ಹಾಗೆ. ಸೊ ಹಾಗಾಗಿ ಅವರು ಏನು ಮಾಡಿದ್ರು, ನಾನು ಅದು ಹೇಳಿದೆ ಬ್ಯೂಟಿ ಮುಖದಲ್ಲಿಲ್ಲ ಮನ್ಸಲ್ಲಿ ಇರೋದು ಅಂತ ಹೇಳಿದೆ. ಅದು ರಾತ್ರಿ ತಗೊಂಡು ಯಾರೋ ಫೇಸ್ಬುಕ್ಕಲ್ಲಿ ಹಾಕೊಂಡು ಟ್ರೋಲ್ ಮಾಡಿದ್ದಾರೆ. ಅದು ನಂಗೆ ಗೊತ್ತಿಲ್ಲ. ಆಮೇಲೆ ಲಾಸ್ಟಿಗೆ ನಂಗೆ ವಿಷಯನೇ ಗೊತ್ತಿಲ್ಲ. ಲಾಸ್ಟ್ ನನ್ನ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿಬಿಟ್ಟು ಹೇಳಿದ್ರೆ, ನೀನು ಟ್ರೋಲ್ ಆಗಿದ್ದೀಯ, ನಿನ್ನ ಯಾರೋ ಟ್ರೋಲ್ ಮಾಡಿದ್ದಾರೆ. ಬಟ್ ನನಗೂ ಅನಿಸ್ತಿತ್ತು ಇದೇನು ಇಷ್ಟೊಂದು ಲೈಕು ಇಷ್ಟೊಂದು ಪ್ಯೂಸಿ ಫಸ್ಟ್ ಟೈಮ್ ಹೋಗ್ತಿದ್ದೆಲ್ಲ ಅಂತ ಸುಮ್ಮನೆ ಆಗಿದೆ ನಾನು. ಆಮೇಲೆ ಏನೋ ಸುಮ್ಮನೆ ಆದೆ. ಆಮೇಲೆ ಎಲ್ಲ ಫ್ರೆಂಡ್ಸ್ ಹೇಳಿದ್ರು, ನೀನು ಟ್ರೋಲ್ ಆಗಿದೆಯಾ ಹಂಗೆ ಹಿಂಗೆ ಅಂತ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿದ್ದೆ. ಆಮೇಲೆ ನಾನು ಚೆಕ್ ಮಾಡಿದೆ ಏನು ಹೇಳಿದ್ರು ಅಂತ. ಅಲ್ಲಿ ಯಾರೋ ಹೊಸ ಪ್ರತಿಭೆ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ ಅಂತೆಲ್ಲ. ಆಮೇಲೆ ನಾನು ಯಾರೋ ಬಂದು ತುಂಬ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ, ನಿನಗೆಲ್ಲ ವೀಡಿಯೋ ಮಾಡೋದು ಏನಕ್ಕೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಆಮೇಲೆ ನನಗೆ ಅನಿಸ್ತು ನಾನು ಏನು ತಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಟ್ರೋಲ್ ಮಾಡಿದ್ದೆ ಅವ್ರ ಮಿಸ್ಟೇಕು. ನಾನು ಟ್ರೋಲರ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಟ್ರೋಲ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಯಾರಿಗೂ ಬೈಯೋಕ್ಕೆ ಹೋಗಿಲ್ಲ, ಬೈದು ಯಾರಿಗೂ ವೀಡಿಯೋನೂ ಹಾಕಿದ್ದಿಲ್ಲ ನಾನು. ಆಮೇಲೆ ಲಾಸ್ಟಿಗೆ ಏನಾಯಿತು, ಯಾಕೆ ಜನರೇ ರೀಲ್ಸ್ ಮಾಡೋರ ಕೆಟ್ಟವರ ಅಂತೇಳಿ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಜನರೇ ಹೆಂಗೆ ಬಂತು? ಜನರೇ ಏನೂ ಇಲ್ಲ, ಚಿಕ್ಕ ವಯಸ್ಸಿನ ನಮ್ಮ ಭಾಷೆಯಲ್ಲಿ ಜನ ಅಂತ ಯೂಸ್ ಮಾಡ್ತಾರೆ. ನಾವೆಲ್ಲರಿಗೂ ಜನ ಅಂತೀವಲ್ವ, ಅದಕ್ಕೋಸ್ಕರ ನಾನು ಜನರೇ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಪೀಪಲ್ ಇವಾಗ ಹಾಯ್ ಫ್ರೆಂಡ್ಸ್ ಅಂತ ಹೇಳೋಕ್ಕಿಂತ ನಾನು ಜನರೇ ಅಂತ ಹೇಳೋಣ ಅಂತೇಳಿ ಜನರೇ ಅಂತ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಯಾಕೆ ಜನರೇ ರೀಲ್ಸ್ ಮಾಡೋರು ಕೆಟ್ಟವರ ಅಂತ ಅದು ಮಾಡಿದೆ. ಆಮೇಲೆ ಅಯ್ಯೋ ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂತೇಳಿ ಕಾಮಿಡಿಯಾಗಿಯೂ ಏನೋ ಬರೋದು ಬಂದ್ಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವಾಗ ನಾನು ಎಂಟರ್ಟೈನ್ಮೆಂಟ್ ಮಾಡೋಣ ಯಾರು ಅಂತ ನನಗೂ ತುಂಬ ಜನ ನೆಗೆಟಿವ್ ಹಾಕಿ ನಂಗೂ ಆಯಿತು, ನಾನೇನು ತೋರಿಸ್ತೀನಿ ಅಂತ ಹಿಂಗೆ ಮಾಡಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ಮಾಡ್ತಾ, ಅಯ್ಯೋ ನೀವು ಅಂದರೆ ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಕಾಡಬೇಡಿ ಅಂತೆಲ್ಲ ಏನೋ ಸುಮ್ಮನೆ ಏನೋ ಡೈಲಾಗ್ಗಳೆಲ್ಲ ಮಾಡಿ ಎಲ್ಲ ಥರ ಟಾಟ್. ಆಮೇಲೆ ಒಂದು ಟಾಟ್ ಬಂತು, ಯಾರೋ ಫುಡ್ಡು ಅಂದರೆ ಅನ್ನ ಎಲ್ಲ ವೇಸ್ಟ್ ಮಾಡೋದು ತುಂಬ ಕಡೆ ನೋಡಿದ್ದೀನಿ. ಅದಕ್ಕೆ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಮಾಡಿದೆ. ಮತ್ತು ಅದೊಂದು ಬಿಟ್ಟು ಅದಾದಮೇಲೆ ಡ್ರೈವರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಹೇಳೋರು ಇದ್ದಾರೆ, ಆ ಕೆಲಸ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳೋರು ಇದ್ದಾರೆ, ಒಂಥರ ನೋಡೋರು ಇದ್ದಾರೆ. ಸೊ ಅದಕ್ಕಾಗಿ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಥರ ಮಾಡಬಾರ್ದು ಅಂತ ಅದೊಂದು ವಿಡಿಯೋ ಮಾಡಿದ್ದೆ. ಆಮೇಲೆ ತುಂಬ ಜನ ನನಗೆ ಈ ಎಂತ ಹೇಳೋದು ಪ್ರಪೋಸ್ಗಳೆಲ್ಲ ಬರ್ತಿತ್ತು. ಅವಾಗ ನನಗೂ ಅನಿಸ್ತು, ಉಪ್ಪಿ ಸರ್ದು ಒಂದು ಡೈಲಾಗು ಇದೆ, ಇವನ್ ತುಂಬ ಜನ ನಾನು ಯಾವಾಗ ವಿಡಿಯೋ ನೋಡ್ತಿರಾಗ ಉಪ್ಪಿ ಸರ್ದು ಒಂದು ಡೈಲಾಗ್ ಜ್ಞಾಪನ ಬಂತು. ಅದಕ್ಕೆ ನನ್ನ ಸ್ಟೈಲಲ್ಲೇ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಅಂತ ನಾನೇ ಮಾಡಿದೆ, ಜಸ್ಟ್ ನನ್ನ ಸ್ಟೈಲಲ್ಲಿ ಹೇಳಿದೆ. ಬಟ್ ಅದನ್ನೊಂದ್ಸಲ ಹೇಳ್ತೀರಾ? ಯಾಕೆ ಜನರೇ ಪ್ರೀತಿಯಿಂದ ಬೀಳ್ತೀರಾ, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಜನರೇ, ಯಾಕೆ ಜನರೇ ಬೇಕು ನಿಮಗೆ ಅಂತೇಳಿ ನಾನೊಂದು ಡೈಲಾಗ್ನ ಸುಮ್ಮನೆ ಅದು ಅಪ್ಪು ಸರ್ದಲ್ಲ ಉಪ್ಪಿ ಸರ್ದು. ನನಗೆ ಸಾರಿ ಇದು ಅಪ್ಪು ಸರ್ ಅಂತ ಮಧ್ಯದಲ್ಲಿ ಬರ್ತದೆ, ಯಾಕೆಂದ್ರೆ ಅವ್ರ ಫ್ಯಾನ್ ಆಗಿ ಮಾಡ್ತೀವಿ ಬಿಡಿ. ಸೊ ಹಂಗಾಗಿ ಉಪ್ಪಿ ಸರ್ದು ಅದು ಡೈಲಾಗ್ನ ನಾನು ಆಗಿ ಹೇಳಿದಷ್ಟೇ, ಬಟ್ ನನ್ನ ಡೈಲಾಗ್ ಅಲ್ಲ ಅವ್ರದ್ದು ಡೈಲಾಗು. ಹಾಗಾಗಿ ದುಡ್ಡು ಬಗ್ಗೆ ಬರಲ್ಲ ಅಂದ್ರೆ ಅಪ್ಪು ಸರ್ ಹೆಸರಿಂದ ಬೆಳೀತಿದ್ಯಾ, ಮತ್ತು ಇನ್ನೊಂದು ಯಾರೋ ಸುಮ್ಮನೆ ಯಾರಾದರೂ ನನಗೆ ಪ್ರಮೋಷನ್ ಕೊಟ್ಟರೆ ಅದನ್ನ ಮಾಡಿದ್ರೆ ಏನಂತಾರೆ, ನೀವು ಪ್ರಮೋಷನ್ಗಾಗಿ ಬಂದಿದ್ದು, ನೀವು ದುಡ್ಡು ಮಾಡೋಕ್ಕಾಗಿ ಬರ್ತಾರೋದು ಅಂತ ಮಾತುಗಳು ಕೇಳಿದ್ದೀನಿ. ಅದು ಬಿಟ್ಟರೆ ಇದು ಎಂತ ಹೇಳೋದು ದುಡ್ಡು ವಿಷಯ ಅಂತೆಲ್ಲ ಕೇಳಿಲ್ಲ. ಅಂದರೆ
ಲೈಫಿಗೆ ಅವಶ್ಯಕತೆ ಇದೆ ಅಲ್ವಾ? ಇಲ್ಲ ಅಂದ್ರೆ ಯಾರು ಕೊಡಲ್ಲ ಅಲ್ವಾ? ಹೌದು, ನಮ್ಮಮ್ಮ ದುಡಿತಾರೆ, ಒಬ್ಬರೇ ದುಡಿಯೋ ಕಾರಣಕ್ಕಾಗಿ ನಾನೇನಾದ್ರು ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಹಠ ಇರೋ ಕಾರಣಕ್ಕಾಗಿ. ಸೊ ಹಂಗಾಗಿ ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾರಣಕ್ಕಾಗಿ ನಾನು ನನ್ನ ಕೈಯಲ್ಲಿ ಆಗಿದ್ದು ನಾನು ಮಾಡಬೇಕು, ಅಮ್ಮಂಗೆ ಸಹಾಯ ಮಾಡಬೇಕು, ಇನ್ನು ಟ್ರಸ್ಟ್ ಅವ್ರಿಗೂ ಸಹಾಯ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ನನಗೆ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಾವು ಪಟ್ಟ ಕಷ್ಟ ಮತ್ತು ನಾವು ಎಷ್ಟೊಂದು ಜನನ ನೋಡಿ ಅಂಥವ್ರಿಗೆ ಸಹಾಯ ಮಾಡಬೇಕು, ಕಣ್ಣಿಲ್ಲ ಕಾಲಿಲ್ದಿರೋರಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶ ನಾನು ಇವಾಗ ಕೂಡ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನಾನು ಸ್ಕೂಲ್ಗೆ ಹೋಗೋಯಿಂದ ಹಿಡಿದು ಕಾಲೇಜ್ ತಕ್ಕನೂ ನಾನು ಯಾರ ಕಂಡಾಗ ಕೊಡ್ಕೊಂಡು ಬರ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ನಾನು ಆ ಥರ ಎಲ್ಲ ಹೊಟ್ಟೆ ಇದು ಮಾಡೋದು ಆ ಥರ ಇಲ್ಲ. ನನ್ನ ಕೈಲಿ ಏನಾಗುತ್ತೋ ಸಹಾಯ ಮಾಡಬೇಕು ಅದನ್ನ ನೋಡಿ. ಮತ್ತು ಇನ್ನೊಂದು ನಮ್ಮ ಅಪ್ಪು ಸರ್ ನೋಡಿ ನಾನು ಕಲ್ತಿರೋದು ತುಂಬ ಬಹಳ ಇದೆ. ಯಾಕಂದರೆ ಅಪ್ಪು ಸರು ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ತುಂಬ ದಾನ ಧರ್ಮ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಅಪ್ಪು ಸರ್ದು ಹೆಸರಲ್ಲಿ ನಾನು ದಾನ ಧರ್ಮ ಮಾಡಬೇಕು ಅಂತ ಒಂದಿದು. ಯಾಕೆಂದರೆ ಅವ್ರು ಮಾಡಿರೋ ಕೆಲಸ ಅಟ್ಫಸ್ಟ್ ನಾವು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಆದರೂ ಮಾಡೋಣ ಅಂತ ನಮ್ಮ ಉದ್ದೇಶ. 100% ಸತ್ಯ ಕೀರ್ತಿ. ಬಟ್ ನೀವು ಮನೆದು ಫೋಟೋಸ್ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರಿ, ನೀವು ನಿಮ್ದು ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ರಿ. ನೀವು ಅದನ್ನ ನೋಡಾಗಾದ್ಮೇಲೂ ಕೂಡ ಅಂದ್ರೆ ನಿಮ್ಮ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಮತ್ತೆ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬೇಕಾ ಇದು ಈ ವಿಡಿಯೋಸ್ ಎಲ್ಲ ಬೇಕಾ ಅಂತ ಹೇಳ್ಬಿಟ್ಟು ಅವರು ಟ್ರೋಲ್ ಮಾಡಿದಂದ್ರೆ ಕೆಟ್ಟ ರೀತಿ, ಕೆಲವೊಂದು ಮಾತ್ರ ಕೆಟ್ಟ ರೀತಿ ಮಾಡ್ತಿದ್ದಾರೆ, ಕೆಲವೊಂದು ಪಾಸಿಟಿವ್ ಮಾಡ್ತಿದ್ದಾರೆ. ಕೆಟ್ಟ ರೀತಿಯಲ್ಲಿ ಹೆಂಗೆ ಅಂದ್ರೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಏನೇನೋ ಇದು ಎಂತ ಹೇಳೋದು, ಈ ಸೌಂದರ್ಯನ ಶೇಪ್ ಔಟ್ ಮಾಡೋದು ಆ ಥರ ಕೆಲಸಗಳೆಲ್ಲ ಇವು ಕೆಲವೊಂದು ಯೂಟ್ಯೂಬ್ ಕ್ರಿಯೇಟರ್ ಮಾಡಿದ್ದಾರೆ. ನಾನು ಅದು ಪರ್ಸ್ನಲ್ ಆಗು ನೋಡಿದ್ದೀನಿ. ಆಮೇಲೆ ಪರ್ಸ್ನಲ್ ಆಗಿ ನೋಡ್ಬಿಟ್ಟು ಅವ್ರ ಚಾನಲ್ಗೆ ಬೇಕು ಅಂತಾನೆ ಕಮೆಂಟ್ಗಳು ಹಾಕಿದ್ದೀನಿ. ನಾನು ಆ ಥರ ಎಲ್ಲ ಎಂತ ಮಾಡ್ತೀರಾ ಏನು ಸುಮ್ಮನೆ ನನಗೇನು ಆ ಕ್ಷಣದಲ್ಲಿ ಏನು ಅನಿಸ್ತು ಅದನ್ನ ಹಾಕಿದ್ದೀನಿ ಕಮೆಂಟ್. ಬಟ್ ಅವ್ರು ಕೆಲವೊಬ್ರು ರಿಪೇರಿ ಕೊಟ್ಟಿದ್ದಾರೆ. ಆ ಥರ ಅಲ್ಲ, ಈ ಥರ ನೀವು ಎಂತ ಅದೇನೋ ಆ ಥರ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಬಟ್ ನಾನು ಹೇಳೋದು ಒಂದೇ, ನಾವು ಜನಕ್ಕೆ ನಗಿಸ್ತಿದೀವ ಅದು ಗ್ರೇಟ್. ನಮ್ಮನ್ನ ನಗಿಸೋರು ಒಬ್ರು ಇರೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ನಗುವವರ ಮುಖದಲ್ಲಿ ಎಷ್ಟೊಂದು ಕತೆಗಳಿರುತ್ತೆ. ಆ ಕತೆಗಳಿಗೆ ಯಾರಿಗೂ ಗೊತ್ತಿರಲ್ಲ. ನಾವು ಒಬ್ರು ನಗಿಸ್ಕೊಂಡು ನಾವು ಅವನಿಂದ ನಗ್ತಾ ಖುಷಿಯಾಗಿರ್ತೀವ, ಅದು ಗ್ರೇಟ್ ಅಲ್ವಾ? ಇವಾಗ ಹೇಳಿದ್ರಿ ತುಂಬಾ ನೋವಿಂದ ಹೇಳಿ ನನ್ನ ರೂಪದ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಕೀರ್ತಿ ಏನಾಯ್ತು ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರ್ಗು ಈ ಏಜ್ಗೆ ಇರೋ ಬೆಳವಣಿಗೆ ಇಲ್ಲ ನಿಮ್ಗೆ? ಹೌದು, ಏನಕ್ಕೆ ಅದು ನಾನು ಚಿಕ್ಕ ವಯಸ್ಸಿಂದ ಎಂತ ಹೇಳೋದು, ನಾನು ಹುಟ್ಟಕ್ಕೆ ತುಂಬ ಕಷ್ಟಪಟ್ಟಿದ್ದು. ಹುಟ್ಟಕ್ಕೆ ಅಂತ ಹೇಳೋದು, ನಾನು ಹುಟ್ಟೋ ಥರ ಇದ್ದಿಲ್ಲ, ಹೆಂಗೋ ಹುಟ್ಟಿ ಕಷ್ಟಪಟ್ಟು ಅಮ್ಮ ಸಾಕಿದ್ದಾರೆ. ನಾನು ಪ್ರೀ ಮೆಚೂರ್ಡ್ ಬೇಬಿ ಅಂದ್ರೆ 7 ಮಂತ್ಸ್ಗೆ 7 ಮಂತ್ಸ್ ಅಲ್ಲ 9 ಮಂತ್ಸ್. 9 ಮಂತ್ಸ್ ಓಕೆ. 9 ಮಂತ್ಸ್ಗೆ ಹುಟ್ಟೆ. 9 ಮಂತ್ಸ್ಗೆ ಹುಟ್ಟಿದ್ದು. ಬಟ್ ಏನಾಯ್ತಂದ್ರೆ ನನಗೆ ತುಂಬಾ ಎಂತೆಲ್ಲ ನಾಟ್ಯ ಔಷಧಿ ಅದು ಇದು ಕೊಡಿಸಿ ವೀಕ್ ಇದ್ರಿ, ತುಂಬಾ ವೀಕ್ ಇದ್ರಿ. ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ಸೊ ನಾನು ಹೈಟ್ ಆಗಿಲ್ಲ ಅಂದ್ರೆ ಅದು ದೇವ್ರಿಗೊಬ್ರಿಗೆ ಗೊತ್ತಿದೆ, ನನಗೂ ಗೊತ್ತಿಲ್ಲ ಏನು ಅಂತ ರೀಸನ್ ನನಗೆ ಗೊತ್ತಿಲ್ಲ. ಬಟ್ ಎಂತ ಅಂದ್ರೆ ನನ್ನ ಪ್ರಕಾರ ಹೈಟು ಬ್ಯೂಟಿ ಯಾವುದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಮನಸ್ಸು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಅಂದ್ರೆ ನಿಮ್ಮ ಬ್ಯೂಟಿನ ನಿಮ್ಮ ರೂಪ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಮಾತಾಡ್ತಾರಲ್ಲ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ. ಅದು ಅವ್ರಿಗೇನು ಅಂದ್ರೆ ಏನೋ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿ ಇವಾಗ ನನಗೆ ಟೈಮ್ ಇದೆ ಏನಕ್ಕೆ ಅಂದ್ರೆ ನೀವು ನನ್ಗೆ ಇವಾಗ ಏನೇನೋ ಹೇಳ್ತೀರಾ, ನೆಕ್ಸ್ಟ್ ನಿಮಗೆ ಹೇಳೋಕ್ಕೆ ಇನ್ನೊಬ್ರು ಬರ್ತಾರೆ. ಸೊ ಅವಾಗ ಅದೇ ಕರ್ಮ, ಅದೇ ಏನು ಹೇಳ್ತಾರೆ ಕರ್ಮ ರಿಟರ್ನ್ ಬ್ಯಾಕ್ ಅಂತ ಹೇಳ್ತಾರಲ್ವ, ಅದೇ ಥರ ನಾವು ಪುಣ್ಯ ಮಾಡಿದ್ರೆ ನಮಗೆ ಪುಣ್ಯ ಆಗುತ್ತೆ, ನಾವು ಕೆಟ್ಟದ್ದು ಅಂದ್ರೆ ಕರ್ಮ ಮಾಡಿದ್ರೆ ನಮಗೆ ಅದೇ ರಿಟರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರನ್ನೂ ಶೇಪ್ ಔಟ್ ಮಾಡೋದಾಗಲಿ ಜಡ್ಜ್ ಮಾಡೋದು ಮಾಡಬೇಡಿ. ಏನಕ್ಕೆ ಅಂದರೆ ಅವ್ರು ಏನು ಅಂತ ಅದು ದೇವ್ರಿಗೊಬ್ಬಂಗೆ ಗೊತ್ತಿರುತ್ತೆ. ಅದು ಪ್ರೂವ್ ಮಾಡಬೇಕು ಅಂತೂ ಇಲ್ಲ. ಸಮಯ ಬಂದಾಗ ಅವ್ರವ್ರು ಏನು ಅಂತ ಗೊತ್ತಾಗೋ ಸಮಯ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸಮಯಕ್ಕಾಗಿ ಕಾಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯಕ್ಕಾಗಿ ಕಾಯಿರಿ ಅಷ್ಟೇ. ಪುಟ ಆಮೇಲೆ ಅನುಶ್ರೀ ಅವರು ಕೂಡ ನಿಮ್ಮನ್ನ ಅನುಕರಣೆ ಮಾಡ್ತಾರೆ, ಅದ್ರ ಬಗ್ಗೆ ಎಷ್ಟು ಖುಷಿ ಕೊಡುತ್ತೆ? ತುಂಬಾ ಖುಷಿ ಆಗುತ್ತೆ. ಅನುಶ್ರೀ ಮ್ಯಾಮ್ನ ನಾನು ಪರ್ಸನಲ್ ಆಗಿ ಇಲ್ಲ, ನೋಡ್ಬೇಕಂತ ತುಂಬಾ ಆಸೆ. ಮತ್ತೆ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಅದು ಆಗಿಲ್ಲ. ಯಾಕೆಂದ್ರೆ
ಅವರು ಬೇಗ ಹೋಗ್ಬಿಟ್ರು. ಸೊ ಅಪ್ಪು ಸರ್ ನೋಡೋಕ್ಕಾಗಿಲ್ಲ ಅಂದರು ನಾನು ಒಂದಲ್ಲ ಒಂದಿದೆ ಅವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ನಾವೇನು ಅರ್ಪಿಸ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ. ಯಾಕೆಂದರೆ ನಮ್ಮ ತಂದೆ ತಾಯಿನೂ ಬೇರೆ ಅಲ್ಲ, ನನ್ನ ತಂದೆ ತಾಯಿನೂ ನಮಗೆ ದೇವ್ರೇ. ನಂಗೆ ಅಪ್ಪು ಸರ್ನು ಎಲ್ಲರೂ ಎಲ್ಲ ಮನೆಗೆ ದೇವರಾಗಿದ್ದಾರೆ. ಸೊ ನನಗೂ ಹಂಗೇನೆ. ಸೊ ಅಪ್ಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅಪ್ಪು ಸರ್ನ ನಾನು ಯಾವತ್ತಿದ್ರೂ ಗೌರವಿಸ್ತೀನಿ. ಮತ್ತು ಇನ್ನೊಂದು ಮಾತು, ನಾನು ಲೈವಲ್ಲಿ ಯಾರೋ ಒಬ್ರು ಕೇಳಿದರು, ಅದೇಳಕ್ಕೆ ಇಷ್ಟಪಡ್ತೀನಿ. ನಾನು ಲೈವಲ್ಲಿ ಯಾರೋ ಒಬ್ರು ಕೇಳಿದರು ನಿನಗೆ ಅಪ್ಪು ಸರ್ ಸಾಂಗ್ ಹಾಡಿ ಅಂತ. ಬಟ್ ನನಗೆ ಅಪ್ಪು ಸರ್ ಸಾಂಗ್ ಹಾಡಕ್ಕೆ ಬರಲ್ಲ ಅಂತಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ. ಅಕಸ್ಮಾತ್ ತಪ್ಪಾಗಿ ಆಡ್ಬಿಟ್ಟು ಆಮೇಲೆ ಏನಾದರೂ ಅವ್ರಿಗೆ ಅವಮಾನ ಮಾಡೋ ಥರ ಆಗ್ಬಿಟ್ರೆ ಅದು ಹಂಗೆ ಗೌರವಕ್ಕೆ ಕುತ್ತಾಗಿ ಆಮೇಲೆ ಲಾಸ್ಟಿಗೆ ಅವ್ರದ್ದು ನಂತರ ಎಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ, ಅವ್ರುಗಳಿಗೆ ಕೋಪ ಬರುತ್ತೆ, ಇವರು ಯಾಕೆ ಈ ಥರ ಎಲ್ಲ ಹಾಡ್ತಾರೆ ಅಂತ. ಸೊ ಹಂಗೆ ಕಾರಣಕ್ಕಾಗಿ ನಾನು ಆಡಬಾರ್ದು ಅಂತ ಮನಸ್ಸಲ್ಲಿ ಇತ್ತು. ಅಂದರೆ ಅದಕ್ಕೋಸ್ಕರ ಇಲ್ಲ ಅದಕ್ಕೆ ಆಡಲ್ಲ ಅಂತೇಳಿ ನಾನು ಸುಮ್ಮನೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಚೆನ್ನಾಗಿ ಸುಮ್ಮನೆ ನಾನು ಕಾಮಿಡಿ ರೀತಿ ಹೇಳಿದ್ದು ಅಷ್ಟೇ. ಅದಕ್ಕೆ ಯಾರೋ ಒಬ್ರು ಟ್ರೋಲ್ ಪೇಜ್ ಅವರು ಟ್ರೋಲ್ ಮಾಡ್ತಾರೋ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಒಟ್ಟು ನಂದೆಲ್ಲ ಲೈವ್ ತಗೊಂಡು ಹಾಕೊಂತಿದ್ದಾರೆ ಆಯ್ತಾ. ಅವರೆಲ್ಲ ತಗೊಂಡು ಓಕೆ ಅವ್ರು ಹಾಕೊಳ್ಳಿ, ನನಗೆ ಬೇಡ ಅಂತಾನು ಹೇಳಲ್ಲ. ಇದನ್ನು ಸಾಧಕರ ಮಾತನ್ನು ತಗೊಂಡು ಹಾಕೊಳ್ತಾರೇನೋ ಗೊತ್ತಿಲ್ಲ, ನಮ್ಮನ್ನು ಚೆನ್ನಾಗಿ ಟ್ರೋಲ್ ಮಾಡಿ ರುಬ್ತಾರೆ ಅನ್ಸುತ್ತೆ. ಇಟ್ಸ್ ಓಕೆ, ನಮ್ಗೇನು ಭಯ ಇಲ್ಲ. ಟ್ರೋಲ್ ಮಾಡಲಿ ಬೇಡ ಅನ್ನಲ್ಲ, ಬಟ್ ಅವ್ರವ್ರು ಇದಕ್ಕೋಸ್ಕರ ಟ್ರೋಲ್ ಮಾಡಲಿ ಬೇಡ ಅನ್ನಲ್ಲ. ಬಟ್ ಎಂತ ಗೊತ್ತಾ, ಟ್ರೋಲ್ ಯಾವ್ದನ್ನ ತಗೊಂಡು ಹಾಕ್ಬೇಕು ಯಾವ್ದನ್ನ ತಗೊಂಡು ಹಾಕಬಾರ್ದು ಅಂತ ಅವ್ರಿಗೆ ಒಂಚೂರು ಯೋಚನೆ ಮಾಡಲ್ಲ. ಸುಮ್ಮನೆ ಇವಾಗ ನೋಡಿ ಅವ್ರು ಹಾಕ್ಬಿಟ್ಟು ನಂಗೆ ಎಷ್ಟು ಪ್ರಾಬ್ಲಮ್ ಆಗಿ ಪರ್ಸ್ನಲ್ ಆಗಿ ಬಂದ್ಬಿಟ್ಟು ನಿಂಗೆ ಅಪ್ಪು ಸರ್ ಸಾಂಗ್ ಗೊತ್ತಿಲ್ಲ ಅಂದಮೇಲೆ ನೀನೆಂತ ಅಭಿಮಾನಿ ಅಂತ ಹೇಳಿ ಹಾಕಿರೋರು ಇದ್ದಾರೆ. ಇವಾಗ ನಾನು ಅದಕ್ಕೆ ಇವಾಗ ಒಂದು ವಿಡಿಯೋ ಮಾಡು ಅಪ್ಲೋಡ್ ಮಾಡಿದ್ದೀನಿ. ಒಂದಲ್ಲ 2 ವಿಡಿಯೋ ಮಾಡಿ, ಒಂದು ಹಾಡು ಹೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹೆಂಗಾದ್ರೂ ಹೋಗ್ಲಿ ನಾನು ಅಪ್ಪು ಸರ್ಗೆ ಆಮೇಲೆ ಸಮಯಕ್ಕೆ ಕೇಳ್ಕೊತೀನಿ ಅಂತೇಳಿ. ಬಟ್ ಎಂತ ಆಯ್ತು ಅಂದ್ರೆ ಅವ್ರು ಥಿಂಕ್ ಮಾಡಬೇಕು, ನಾನು ಮಾಡ್ತಿರೋದು ತಪ್ಪು ಅಂತ ಅವ್ರಿಗೆ ಅನಿಸ್ತಿದೆ. ಬಟ್ ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ನಾನು ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿರೋದು ಕರೆಕ್ಟಾಗಿ ಯೋಚನೆ ಮಾಡಬೇಕು, ಅವ್ರವ್ರ ಪ್ಲೇಸಲ್ಲಿ ಇದ್ದು ಯೋಚನೆ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಪುಟ, ನಿಂಗೆ ಯಾವತ್ತಾದರೂ ಅನಿಸಿದೆನಾ ಈ ಟ್ರೋಲ್ ಪೇಜಸ್ಸು, ಈ ಬ್ಯಾಡ್ ಕಮೆಂಟ್ಸು, ಆಮೇಲೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡಬೇಕು, ಇದೆಲ್ಲದ್ರ ಮಧ್ಯೆ ನಿಂಗೆ ಯಾವತ್ತಾದರೂ ಅನಿಸಿದೆ ನಂಗೆ ಯಾಕೆ ಬೇಕಿತ್ತು ಈ ಸೋಷಿಯಲ್ ಮೀಡಿಯಾ ಅಂತ? ಒಂದ್ ಸೈಡ್ ಅಲ್ಲಿ ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರಲ್ಲ, ಅವಾಗ ನಂಗೆ ಅನ್ಸಿದ್ದು ತುಂಬಾ ಫೇಕ್ ಐಡಿ ಇದೆ. ಅದು ಕೆಲವೊಬ್ರು ಬಂದು ಸುಮ್ಮನೆ ಮೆಸೇಜ್ ಹಾಕ್ತಾರೆ, ಅಕ್ಕ ನಿಮ್ಮ ಅಭಿಮಾನಿ ಅಂತ. ಬಟ್ ಅವರು ಅಭಿಮಾನಿ ಆಗಿದ್ರೆ ಅವರು ಹೆಂಗ್ ಗೊತ್ತಾ ಹಾಕೊಬೇಕು, ಕಿಪ್ಪಿ ಫ್ಯಾನ್ ಪೇಜ್ ಅಂತ ಹಾಕೊಂಡ್ರೆ ಅದು ಜೆನ್ಯೂನ್ ಅಭಿಮಾನಿ ಆಯ್ತಾ. ಅವ್ರು ನಾನೇನಲ್ಲಿ DM ಫಾರ್ ಪ್ರಮೋಷನ್, ಕೊಲಾಬ್ರೇಷನ್, ಹ್ಯಾಂಡಲ್ ಬೈ ಮೈ ಟೀಮು ಅಂತ ಸುಮ್ಮನೆ ನಾನು ಹಾಕೊಂಡಿದ್ದೀನಲ್ವಾ, ಅದೇ ತರ ಕಾಪಿ ಹೊಡಿಯೋದು. ಮತ್ತೆ ಯೂಟ್ಯೂಬ್ ಚಾನಲ್ ಲಿಂಕ್ನು ಕಾಪಿ ಹೊಡಿಯೋದು. ಅದು ಎಂತ ಉದ್ದೇಶ ಅಂದ್ರೆ ನನ್ನ ಹೆಸರಿಂದ ಏನಾದ್ರು ಬೆಳಿಬೇಕು ಅಂತ ಉದ್ದೇಶ. ಅದು ಬ್ಯಾಡ್ ಉದ್ದೇಶ. ನನ್ನನ್ನು ಫಾಲೋ ಮಾಡೋದು, ಸಿಕ್ಕವ್ರನ್ನ ಫಾಲೋ ಮಾಡೋದು, ಅದು ಮಾಡಿದ್ರೆ ಅದು ಫೇಕ್ ಅಂತಾನೆ ಅರ್ಥ ಆಗೋದು. ಫೇಕ್ ಐಡಿ ಏನಾದ್ರು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅವರು ನನ್ನ ಮಾತ್ರ ಫಾಲೋ ಮಾಡ್ತಾರೆ, ಬೇರೆಯವ್ರು ಯಾರು ಗೊತ್ತಿಲ್ದಿರೋನ್ನ ಫಾಲೋ ಮಾಡಲ್ಲ. ಇವಾಗ ನನ್ನ ಫಾಲೋವರ್ಸ್ ಎಲ್ಲ ಅವ್ರು ಕೆಲವೊಬ್ರು ಗೊತ್ತಿರಲ್ಲ, ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಫಾಲೋ ಕೊಟ್ಬಿಡ್ತಾರೆ. ಆ ಥರ ಎಷ್ಟೊಂದು ನನಗೆ 20 ಥರ ಅಕೌಂಟ್ಗಳಿದೆ. ಪರ್ಸನಲ್ ಆಗಿ ತುಂಬಾ 20 ಆ ಥರ ನಾನು ಕಂಡಿರೋದು ಹಂಗಿದೆ, ಫೇಕ್ ಅಕೌಂಟ್ಸು. ನಾನು ಹೋಗ್ಬಿಟ್ಟು ಮೆಸೇಜ್ ಹಾಕಿದ್ರೆ ಕೆಲವೊಬ್ರು ನೋಡಲ್ಲ, ಕೆಲವೊಬ್ರು ನೋಡ್ಬಿಟ್ಟು ರಿಪ್ಲೈ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಅದ್ರ ಮೇಲೆ ಎಷ್ಟೊಂದು ರಿಪೀಟ್ ಮಾಡಿದ್ರು ಜನ ಬೇಕು ಅಂತ ಅದನ್ನೇ ಫಾಲೋ ಮಾಡಕ್ ಹೋಗ್ತಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡು ಬಿಟ್ಬಿಟ್ಟಿದ್ದೀನಿ, ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಾನು ಏನು ಮಾಡಲಿ, ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ಕೊಂಡು. ಇವಾಗ ನನಗೆ ಮರ್ತೋಗ್ಬಿಟ್ಟಿದೆ ನನ್ನ ಒರಿಜಿನಲ್ ಅಕೌಂಟ್ ಯಾವುದು, ಫೇಕ್ ಅಕೌಂಟ್ ಯಾವುದು ಅಂತ. ಇವಾಗ ಎಲ್ಲಾದ್ರೂ ಹೋಗ್ಬಿಟ್ಟು ಹುಡುಕಿದ್ರೆ ನಮ್ದೇ ಬರಲ್ಲ, ಬೇರೆಯವ್ರದೇ ಬರುತ್ತೆ. ಆಗ ನಂಗೆ ಶಾಕ್ ಆಗ್ಬಿಡುತ್ತೆ, ಇಷ್ಟೇ ಫಾಲೋವರ್ಸ್ ಇತ್ತ ನಂದು ಅಂತ ಅಷ್ಟು ಹಂಗ್ ಮಾಡಾಕ್ಬಿಟ್ಟಾರ ಅವರು. ಅದು ಯಾಕೆಂದ್ರೆ ಇಲ್ಲಿ ನಾವು ಒಳ್ಳೆ ರೀತಿಲಿ ವಿಡಿಯೋ ಮಾಡ್ತೀವಲ್ಲ, ಅವ್ರಿಗೆ ಸಹಿಸಕ್ ಆಗಲ್ಲ. ಕೆಲವೊಬ್ರು ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬೈಕೊಂಡು ವಿಡಿಯೋ ಮಾಡ್ತಾರೆ. ಅಂತವ್ರಿಗೆ ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಲ್ಲ. ಏನೋ ಇಷ್ಟಪಟ್ಟು ಕ್ರಿಯೇಟ್ ಮಾಡಿದ್ರೆ ಅದು ಇವಾಗ ಹೇಳಿದ್ನಲ್ಲ, ಫೇಕ್ ಅಕೌಂಟ್ ಹೆಂಗೆ ಒರಿಜಿನಲ್ ಅಕೌಂಟ್ ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ, ಅವ್ರು ಕ್ರಿಯೇಟ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟು ಏನೋ ಚಾನ್ಸ್ ಕೊಟ್ಟರೆ ಏನಾದರೂ ಮಾಡೋಣ ಅಂತಿದ್ದೀನಿ. ಆ್ಯಕ್ಟಿಂಗ್ ಏನಾದರೂ ಮಾಡೋಣ ಅಂತಿದ್ದೀನಿ. ಏನಾದರೂ ಸಣ್ಣ ಪುಟ್ಟ ನನಗೆ ದೊಡ್ಡದು ಮಾಡೋಕ್ಕೆ ಆಗಲ್ಲ, ಏನಾದರೂ ಒಂದು ಮಾಡೋಣ ಅಂತಿದ್ದೀನಿ. ಮತ್ತು ನಾನು ಅಮ್ಮಂಗೂ ಸಹಾಯ ಮಾಡಬೇಕು, ಯಾಕೆಂದರೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮ್ಮನ್ನು ತುಂಬ ಕಷ್ಟಪಟ್ಟಿದೆ ಬೆಳೆಸೋಕ್ಕೋಸ್ಕರ. ಚಿಕ್ಕ ವಯಸ್ಸಿಂದ ಬೆಳೆಸೋಕ್ಕೆ ತುಂಬ ಕಷ್ಟಪಟ್ಟರು ನಮ್ಮನ್ನು. ತಂದೆ ಇಲ್ದಿರ ಈ ಮಕ್ಕಳನ್ನ ಹಿಡ್ಕೊಂಡು ಸಾಕೊಂಡು ಎಷ್ಟು ಕಷ್ಟ
ಮಕ್ಕಳು ಹಿಡ್ಕೊಂಡು ಸಾಕೋರು ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಏನಾದರೂ ಮಾಡಲೇಬೇಕು, ಅವ್ರಿಗೂ ನಂಬಿಕೆ ಇದೆ ನಮ್ಮ ಮಕ್ಳು ಏನಾದರೂ ಮಾಡೇ ಮಾಡ್ತಾರೆ ಅಂತ. ಸೊ ನಾನು ನನ್ನ ತಂದೆ ತಾಯಿ ಮಾತುಗಳನ್ನು ಉಳಿಸ್ಕೋಬೇಕು, ನಾನು ಅಂದ್ಕೊಂಡಿರೋ ಕನಸು ಕೂಡ ನೆನ್ಸು ಮಾಡ್ಕೋಬೇಕು ಅಂತ ನನಗೆ ಉದ್ದೇಶ. ಸೊ ಹಂಗಾಗಿ ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸ್ ಮಾಡೋದು ಅದೆಲ್ಲ ನನಗೂ ಇತ್ತು, ಸ್ಕಿಲ್ ನನಗೂ ಇತ್ತು, ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಇತ್ತು. ನನಗೂ ಹಾಡು ಹಾಕೊಂಡು ಕುಣಿಯೋದು, ಹಾಡು ಕೇಳೋದು ಎಲ್ಲ ನಂಗೆ ಚಿಕ್ಕ ವಯಸ್ಸಿನ ಸಖತ್ತು ಹುಚ್ಚು ಇತ್ತು, ಅದ್ರ ಮೇಲೆ ಕ್ರೇಜು ಇತ್ತು ನನಗೆ. ಸೊ ಹಂಗೆ ನಾನು ಮಾಡ್ಕೊಂಡು ಹಂಗೆ ಬಂದಿದ್ದು. ಸೊ ಟ್ರೋಲ್ ಆಗಿ ಕೂತಿದ್ದೀನಿ. ಟ್ರೋಲ್ ಆಗಿ ಕೂತಿದ್ದೀರಾ. ಯಾವುದಾದ್ರೂ ಆಪರ್ಚುನಿಟಿ ಬಂದಿದೆನಾ? ಇಲ್ಲ, ಯಾವುದೂ ಬಂದಿಲ್ಲ. ಜಸ್ಟು ಫೋನ್ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾರೆ, ಆಮೇಲೆ ಬಿಟ್ಟು ಹಾಕ್ಬಿಡ್ತಾರೆ ಅಷ್ಟೇ. ಯಾಕೆಂದ್ರೆ ಬಡವ್ರ ಮಕ್ಳನ್ನ ಬೆಳೆಸಕ್ಕೆ ಯಾರು ಮುಂದೆ ಬರಲ್ಲ. ಶ್ರೀಮಂತರ ಮಕ್ಳನ್ನ ಎಷ್ಟು ಬೇಕಾದ್ರೂ ಅದನ್ನ ಹೇಳ್ಬಿಡಿ ಅಲ್ಲಿ. ಅದೇ ಶ್ರೀಮಂತರ ಮಕ್ಳನ್ನ ಎಷ್ಟು ಬೇಕಾದ್ರೂ ಬೆಳೆಸ್ತಾರೆ. ಇವಾಗ ಏನೋ ಒಂದು ಪ್ರಮೋಷನ್ ಮಾಡೋರು ಅಷ್ಟೇ, ಬಡವ್ರ ಮಕ್ಳಿಗೆ ಹಿಂದೆ ಮುಂದೆ ನೋಡ್ತಾರೆ, ಏನೋ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅದೇ ಶ್ರೀಮಂತರ ಮಕ್ಳಿಗೆ ಕೇಳಿದಷ್ಟು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು, ಬಡವ್ರ ಮಕ್ಕಳನ್ನ ಫಸ್ಟು ಬೆಳೆಸಿ, ಶ್ರೀಮಂತರ ಮಕ್ಕಳನ್ನ ಬೆಳೆಸ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶ್ರೀಮಂತರ ಮಕ್ಕಳು ಆಲ್ರೆಡಿ ಬೆಳೆದು ಬಿಟ್ಟಿದ್ದಾರೆ, ನಡೆಸ್ತಿದ್ದಾರೆ, ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಬಟ್ ಅವ್ರ ಏಮ್ ಏನಿದೆ ಅದು ಮಾತ್ರ ಅವರು ಸಕ್ಸಸ್ ಮಾಡ್ಕೋಬೇಕಷ್ಟೇ. ನಮ್ಗಂದು ಹಂಗಿಲ್ಲ, ನಾವು ಮನೆ ಕಟ್ಟಬೇಕು ಅದು ಇದು ಅಂತ ನಮಗೂ ಫ್ಯೂಚರಲ್ಲಿ ಏನೇನೋ ಕನಸುಗಳಿದೆ. ಸೊ ಅದಕ್ಕೆ ನಾವು ಬೆಳಿಬೇಕು. ಬರೋ ಮಕ್ಕಳು ಬೆಳೆದ್ರೆ ತಾನೇ ನಾವೇನಾದರೂ ಸಾಧನೆ ಮಾಡೋಕ್ಕಾಗೋದು. ದಯವಿಟ್ಟು ಬರೋ ಮಕ್ಕಳನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೋಲ್ ಪೇಜರ್ಸ್ಗೆ ಏನು ಹೇಳ್ತೀರಪ್ಪ? ಟ್ರೋಲ್ ಮಾಡಿದ್ದಕ್ಕೆ ನಾನು ಇಲ್ಲಿರೋದು, ಆಯಿತಾ? ಟ್ರೋಲ್ ಮಾಡಿದ್ದಕ್ಕೆ ಮತ್ತು ಇಷ್ಟಪಟ್ಟು ನನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋರು ಇದಕ್ಕೆ ನಾನು ಇರೋದು. ಟ್ರೋಲ್ ಪೇಜ್ ಅವರಿಗೆ ಥ್ಯಾಂಕ್ ಯು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೆಗೆಟಿವ್ ಆಗಿ ದಯವಿಟ್ಟು ಯಾರನ್ನೂ ಮಾಡಬೇಡಿ. ಅದು ಹೊಸಬ್ರು ಆಗಲಿ ಹಳೆಯಬ್ರು ಆಗಲಿ ನೆಗೆಟಿವ್ ಮಾಡಬೇಡಿ. ಯಾರ ಬಗ್ಗೆ ತಿಳ್ಕೊಂಡು ಮಾಡಿ. ಇವಾಗ ಎಕ್ಸಾಂಪಲ್ ನಾನು ಏನಾದರೂ ಗಲೀಜು ವೀಡಿಯೋಗಳು ಮಾಡಿದ್ರೆ ಅಂಥವ್ರಿಗೆ ಬುದ್ಧಿ ಕಳ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ಅಂಥವ್ರಿಂದ ಸಮಾಜನೂ ಕಲ್ಚರ್ ಹಾಳಾಗ್ತಿದೆ, ಅದು ನನಗೂ ಗೊತ್ತಿದೆ. ಆದರೆ ನಾವು ಡೀಸೆಂಟಾಗಿ ವೀಡಿಯೋಗಳು ಮಾಡ್ತಾಯಿದ್ದೀವಿ, ನಾವೇನೋ ಒಂದು ಒಳ್ಳೆ ನಮ್ಮ ಸ್ಟೈಲಲ್ಲಿ ಮಾತಾಡಿಕೊಂಡು ನಗಿಸ್ತಿದ್ದೀವಿ. ಅಂಥವ್ರನ್ನ ದಯವಿಟ್ಟು ಬ್ಯಾಡಾಗಿ ಟ್ರೋಲ್ ಮಾಡಬೇಡಿ. ನಿಮಗೆ ಮಾಡಬೇಕಂತ ಅನ್ಸಿದ್ರೆ ಒಳ್ಳೆ ರೀತಿ ಟ್ರೋಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದನೇ ನಾನು ಅಂತ ನಮ್ಮನ್ನು ಹಾಕೊಂಡು ರುಬ್ದಿರಾ ಟ್ರೋಲ್ ಪೇಜಸ್ ಅಂತ ಹೇಳಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ನನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಮ್ಮ ಕೀರ್ತಿ ಅವ್ರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರ ಮಾತು ಮುಗಿಲಿ. ಮತ್ತೆ ತುಂಬ ಜನ ನನಗೆ ಕಮೆಂಟಲ್ಲಿ ಹಾಕ್ತಾರೆ, ಬಿಟ್ಟಿ ಸೋಕಿ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಬಟ್ ಸೋಕಿ ಯಾರೂ ಮಾಡ್ತಾ ಇಲ್ಲ, ನಾನಂತೂ ಸೋಕಿ ಅಂತೂ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಇವಾಗ ಚೆನ್ನಾಗಿರೋ ಬಟ್ಟೆ ಹಾಕೋಬಿಟ್ರೆ ನಾವು ಸೋಕಿ ಅಂತಾನ, ಸನ್ ಗ್ಲಾಸಸ್ ಹಾಕ್ಬಿಟ್ರೆ ಸೋಕಿ ಅಂತಾನ. ಯಾಕೆ ಬಡವ್ರ ಮಕ್ಳಿಗೆ ಆಸೆಗಳಿರಲ್ವಾ? ಬಡವ್ರ ಮಕ್ಕಳು ಎಜುಕೇಟರ್ ಮಾಡಿ ಓದಿರಲ್ವಾ? ಅವ್ರಿಗೆ ಏನೂ ಅನ್ಸೋದಿಲ್ಲ, ಅವ್ರ ಲೈಫ್ನ ಅವ್ರು ಲೀಡರ್ ಹೆಂಗೆ ಬೇಕೋ ಹಂಗೆ ಲೀಡ್ ಮಾಡಬೇಕು ಅಂತ ಅನ್ಸೋದಿಲ್ವಾ? ಸೊ ಬಡವ್ರ ಮಕ್ಳು ಎಲ್ಲ ಥರನೂ ಮಾಡಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಟ್ರೋಲ್ ಪೇಜು ಕೂಡ ಸ್ಟಾರ್ಟಿಂಗ್ ನಾನು ನಡ್ಕೊಬಂದಿದ್ದೆ, ಆ ದಿನ ಹೇಳಿದೆ, ಅದನ್ನ ಡಿಲೀಟ್ ಮಾಡೋ ಕಾರಣ ಅವರೇ. ಸೊ ಯಾಕೆ ಅಂದರೆ ಏನಾಯ್ತಂದರೆ ಅವರು ಸ್ಟಾರ್ಟಿಂಗು ನಾನು ಅದರ ವಿಡಿಯೋ ಹಾಕ್ಬಿಟ್ಟು ಫ್ರೆಂಡ್ಸ್ ಈ ಹುಡುಗಿನ ಟ್ರೋಲ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು. ನನಗೇನೋ ಸಪೋರ್ಟ್ ಮಾಡ್ತಿದ್ದಾರೋ ಇಲ್ಲ ಒಳ್ಳೆ ರೀತಿಲೇನೋ ಅಂತಿದ್ದಾರೆ, ನಾನು ಚೆಕ್ ಮಾಡಿದೆ. ಆಗ ಅವ್ರೇನಂತ ಹೇಳಿದ್ರು, ಈ ಥರ ಎಲ್ಲ ಸೊಕ್ಕಿ ಮಾಡ್ತೀರ, ನಾನು ಸನ್ ಗ್ಲಾಸಲ್ಲಿ ಶಾರ್ಟ್ ಡ್ರೆಸ್ಸಲ್ಲೇ ಅಂದರೆ ಸ್ಕರ್ಟಲ್ಲೇನು ವಿಡಿಯೋ ತೆಗ್ದು ಫಸ್ಟ್ ಹಾಕಿದ್ದೆ, ಟ್ರೋಲ್ ಆಗಿದೆ ಫಸ್ಟ್ ಟೈಮು. ಅದನ್ನ ತೆಗೆದುಬಿಟ್ಟು ಹೇಳಿದ್ವಿ ಅಂತ ಇದೆಲ್ಲ ಹೇಳಿದ್ರು. ಇದೆಲ್ಲ ಹೇಳ್ದಾದ್ಮೇಲೆ ಅವರು ಇದೇ ಹೇಳಿದ್ರು, ಎಂತ ಅವ್ರು ಸೋಕಿ ಮಾಡ್ತಿದ್ದಾರೆ, ಇಂಥಲ್ಲ ಬೇಕಾ ಇವಳಿಗೆ ಸಿಂಪತಿಗೆ ಇಳಿಸ್ಕೊಳ್ಳೋಕೆ ಬಡವ್ರ ಮಕ್ಕಳ ಹಂಗೆ ಹಿಂಗೆ ಅಂತ ಬಡವ್ರ ಮಕ್ಕಳು ಸ್ಪೆಕ್ಟ್ ಹಾಕೊಳ್ತಾರೆ, ಬಡವ್ರ ಮಕ್ಕಳು ಶಾರ್ಟ್ಸ್ ಹಾಕೊಳ್ತಾರೆ, ಹಂಗೆ ಹಿಂಗೆ ಅಂತೇಳಿ ಇದು ಹೇಳಿದ್ರು. ಆಮೇಲೆ ನಾನು ತುಂಬ ಕಮೆಂಟ್ಗಳು ನಾನು ಹಾಕಿದೆ, ಯಾಕಪ್ಪ ಬಡವ್ರ ಮಕ್ಕಳು ಬೆಳಿಬಾರ್ದ, ಬಡವ್ರ ಮಕ್ಕಳು ಮುಂದೆ ಬರಬಾರ್ದ, ಹಂಗೆ ಹಿಂಗೆ ನಿಮ್ಗೇನು ಗೊತ್ತು ನನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ನಾನು ಕಮೆಂಟ್ ಹಾಕಿ ಅವರು ವಾದ ಮಾಡಿದ್ರು. ಆಮೇಲೆ ಲಾಸ್ಟ್ ನಾನು ಸ್ನಾನ ಮಾಡೋ ಕಮೆಂಟ್ ಹಾಕಿದ್ದೆ. ಆಮೇಲೆ ನಾನು ಏನೇ ಅದು ನಾನು ಒಂದು 10 ಬಿಟ್ಟು ಕೂಡ ಹಾಕಿದೆ. ನಾನು ಯಾವಾಗೂ ಅಷ್ಟೇ, ನನಗೇನೋ ಬೇಜಾರಾದರೆ ನಾನು ಹಾಕೊಂಡು ಸ್ಟೇಟಸ್ಗೂ ಹಾಕ್ಕೊತೀನಿ, ಇನ್ಸ್ಟಾದಲ್ಲೂ ಹಾಕ್ಕೊತೀನಿ. ಅದು ಯಾಕೆಂದರೆ ನನ್ನ ಪರ್ಸ್ನಲ್, ಅದು ನನ್ನ ಫೋನು ನನ್ನ ಇಷ್ಟ ಅಲ್ವಾ. ನೀವು ಎಕ್ಸ್ಪ್ರೆಸ್ ಮಾಡೋ ರೀತಿ ಅದು. ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ ಅದು.
ಹುಡುಗಿರೇ ಹಾಗೆ ಅಲ್ವಾ, ಒಂದ್ಸತಿ ಬೇಜಾರಾದರೆ ಏನೋ ಒಂದು ಸ್ಯಾಡ್ ಸಾಂಗ್ ಹಾಕೊಂಡು ಕೂತ್ಕೊತಾರೆ, ಖುಷಿ ಆದರೆ ಖುಷಿ ಸಾಂಗ್ಸ್ ಹಾಕೊಂಡು ಕೂತ್ಕೊತಾರೆ, ಏನೋ ಒಂದು ಮಾಡ್ಕೊಂಡು ಇರ್ತಾರೆ. ಸೊ ನಾನು ಹಾಗೇನೆ ಹಾಕೊಂಡಿರೋ, ನಾನು ಹಾಕೊಂಡಿದ್ದೆ ಡಿಲೀಟ್ ಕೂಡ ಮಾಡಿ ಹಾಕಿದ್ದೀನಿ. ಅವನೊಂದು ಮಗ ಏನು ಮಾಡಿದ್ದಾನೆ ಅಂದರೆ ಅವ್ರಿಗೆ ಮರ್ಯಾದೆ ಅಂತ ನಾನು ತಿಪ್ಪಲ ಹಾಕಿದ್ರು ಕೊಡಲ್ಲ. ಯಾಕೆ ಅಂದರೆ ಒಳ್ಳೆಯವ್ರಿಗೆ ಮಾತ್ರ ಮರ್ಯಾದೆ ಕೊಡ್ತೀನಿ. ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ಮೇಲೆ ನಾನು ಮರ್ಯಾದೆ ಕೊಡೋದಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ಮೇಲೆ ಸೊ ಅವ್ರೇನು ಮಾಡಿದ್ರು ಅಂದರೆ ಅದನ್ನ ತಗೊಂಡ್ಬಿಟ್ಟು ಏನೇನು ಬರೆದು ಹಾಕಿದ್ರು. ಸೊ ನಾನು ಅಲ್ಲಿ ಬೇಕು ಅಂತ ಕಮೆಂಟ್ ಹಾಕಿದ್ದೆ, ಬೇಕು ಅಂತ ಕಮೆಂಟ್ ಹಾಕಿದ್ದೆ ನಾನು. ಬಟ್ ಅವ್ರನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಎಸ್ಪೆಷಲಿ ಯೂಟ್ಯೂಬ್ ಚಾನಲ್ 2-3 ಯೂಟ್ಯೂಬ್ ಚಾನಲ್ ಬಂದಿದ್ರು ನನಗೆ, ನನ್ನ ಜೊತೆ ಇಂಟರ್ವ್ಯೂ ಮಾಡಿದ್ದು. ಅದು ನೋಡೋಂಬ್ಲು ನೀವು ಬದಲಾಗಿಲ್ಲ ಅಂದರೆ ಅದು ನಿಮ್ಮ ಕರ್ಮ, ನಮ್ಮದು ಕಣ್ಣೀರು ನಿಮ್ಗೆ ತಟ್ಟುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಪುಟ್ಟ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಕೀರ್ತಿಯವ್ರು ಯಾಕೆ ಅಂತ ಹೇಳ್ತೀನಿ. ಲಾಸ್ಟ್ ವೀಕ್ ನಾವು ಜನಸ್ನೇಹಿ ಯೋಗೀಶ್ ಅಣ್ಣ ಅವ್ರದ್ದು ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಅವಾಗ ಅವ್ರದ್ದು ಯೂಟ್ಯೂಬ್ ಅಕೌಂಟ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಇವ್ರದ್ದು ಒಂದು ಆಡಿಯೋ ಕ್ಲಿಪ್ಪಿಂಗ್ ಯೋಗೀಶ್ ಅಣ್ಣ ಅವ್ರ ಚಾನಲಲ್ಲಿತ್ತು. ಸೊ ಅದನ್ನು ನಾನು ಕೇಳಿಸ್ಕೊಂಡಾಗ ತುಂಬ ಸ್ವಾಭಿಮಾನಿ ಹೆಣ್ಮಗಳು ಅನ್ನಿಸ್ತು. ಇವರು ತುಂಬ ಖುಷಿ ಆಯಿತು ನನಗೆ. ಇವರು ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ, ಯೋಗೀಶ್ ಅಣ್ಣ ಹೇಳ್ತಾರೆ, ಜನಸ್ನೇಹಿ ಯೋಗೀಶ್ ಅಣ್ಣ ಹೇಳ್ತಾರೆ, ನಾನು ನಿಮಗೆ ಮನೆ ಕಟ್ಸ್ಕೊಡ್ಲಪ್ಪ, ನಿಮಗೆ ಕಷ್ಟ ಇದ್ದರೆ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಹೇಳ್ತಾರೆ, ಇಲ್ಲ ಅಣ್ಣ, ನಾನೇ ದುಡಿದ್ಬಿಟ್ಟು ನಾನು ಮನೆ ಕಟ್ಟಿಸ್ಕೊಡ್ತೀನಿ, ನಮ್ಮಮ್ಮನಿಗೆ ಮನೆ ಕಟ್ಟಿಸ್ಕೊಡ್ತೀನಿ, ನಾನು ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಯಾರ್ದು ₹1 ಬೇಡ, ಬೇರೆಯವ್ರದ್ದು ₹1 ಬೇಡ ಅಂತ ಅಂದರು. ಆವಾಗ ನಮ್ಗೆ ಅನ್ನಿಸ್ತು ನಿಜವಾಗ್ಲೂ ಇಂಥವ್ರನ್ನ ಬೆಳೆಸ್ಬೇಕು. ಯಾಕೆಂದರೆ ಆಮೇಲೆ ಇವ್ರದ್ದು ಆಡಿಯೋ ಕೇಳಾದ್ಮೇಲೆ ನಾನು ಇವ್ರದ್ದು ಅಕೌಂಟ್ ಚೆಕ್ ಮಾಡಿದೆ. ಇವ್ರ ಅಕೌಂಟ್ ಚೆಕ್ ಮಾಡಿದಾಗ ಮನೆ ಪಾಪ ಇವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿರ್ತಾರೆ. ಆ ಮನೆ ತುಂಬ ಚಿಕ್ಕ ಮನೆ ಇರುತ್ತೆ. ಇಂಥ ಹುಡುಗಿನೂ ಇಟ್ಕೊಂಡು ನೀವು ರುಬ್ತಾ ಇದ್ದೀರಾ, ಆದ್ರೂ ನಿಮ್ಗೆ ಯಾರಿಗೂ ಕೇರ್ ಮಾಡದೆ ಈ ಹುಡುಗಿ ಸ್ಟ್ರಾಂಗಾಗಿ ನಿಂತ್ಕೊಂಡು ಎಲ್ರಿಗೂ ಆನ್ಸರ್ ಮಾಡ್ತಾ ಇವತ್ತು ಏನಂದರೆ ಸಿಂಗಲಾಗಿ ಫೈಟ್ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಇವ್ರ ಪರವಾಗಿ ನಿಂತ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಸೊ ನನಗನ್ನಿಸ್ತು ಇವಳು ನಿಜವಾಗ್ಲೂ ಸಾಧಕಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಯೂಟ್ಯೂಬರ್ಸ್ 1-2-3 ಜನ ಯೂಟ್ಯೂಬರ್ಸ್ನ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಜನಸ್ನೇಹಿ ಯೋಗೀಶ್ ಅಣ್ಣ ಅವ್ರನ್ನ ಒಬ್ರನ್ನ ತೊಗೊಂಡ್ವಿ, ಇವ್ರನ್ನ ಒಬ್ರನ್ನ ತೊಗೊಂಡ್ವಿ. ಇದು ಒಂದು ರೀಸನ್ಗೆ ಇವ್ರನ್ನ ತೊಗೊಂಡಿದ್ದು. ಸ್ವಾಭಿಮಾನಿ ಹೆಣ್ಮಗಳು ಮತ್ತು ಸ್ಟ್ರಾಂಗಾಗಿ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ನಮ್ಮ ಸಾಧಕರ ಮಾತು ಕಾರ್ಯಕ್ರಮದಲ್ಲಿ ಇವ್ರನ್ನ ನಿಜವಾದ ಸಾಧಕರು ಅಂತ ಗುರುತಿಸ್ತಾ ಇದ್ದೀವಿ. ಯಾರು ಏನು ಟ್ರೋಲ್ ಮಾಡಿಕೊಂಡ್ರೂ ನಮಗೇನು ಬೇಜಾರಿಲ್ಲ. ನಮ್ಮ ಕಾರ್ಯಕ್ರಮನ ನಾವು ನಡೆಸ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೋಲ್ ಪೇಜಸ್ಸಿಂದ ಎಷ್ಟೋ ಇನ್ಸ್ಟಾಗಳು ಫೇಮಸ್ ಆಗಿದ್ದಾವೆ. ಟ್ರೋಲ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಒಳ್ಳೆ ರೀತಿ ಮಾಡಿ. ಎಲ್ಲ ಒಂದು ಕಡೆ ನೀವು ಈ ಹುಡುಗಿ ಲೈಫಲ್ಲಿ ಟ್ರೋಲ್ ಮಾಡಿಬಿಟ್ಟು ಒಂದು ಒಳ್ಳೆ ಹಂತಕ್ಕೆ ತೊಗೊಂಡು ಬಂದಿದ್ದೀರಾ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸಾಧಕರ ಮಾತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಟ್ರೋಲ್ ಪೇಜಸ್ಗೆ ಇವತ್ತು ನಾವು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್.